ಬತ್ತಿ ಹೋದ ಭೂತನಾಳ ಕೆರೆ ಎಂಬ ವಿಚಾರವಾಗಿ ಪವರ್ ಟಿವಿ ವಿಸ್ತೃತವಾದಂಥ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಜೊತೆಗೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಅವರು ಸ್ವತಃ ತಾವೇ ಬಂದು ಭೂತನಾಳ ಕೆರೆಯನ್ನು ಭೇಟಿ ಮಾಡಿ ಭೂತನಾಳ ಕೆರೆಯನ್ನು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆಯನ್ನು ಕೂಡ ಮಾಡಿದರು. ಆದರೆ ಈಗ ಭೂತನಾಳ ಕೆರೆಯಿಂದ ವಿಜಯಪುರ ನಗರದ 5 ವಾರ್ಡ್ಗಳಿಗೆ ನೀರು ಸರಬರಾಜು ಆಗ್ತಿತ್ತು, ಅದು ಬಂದ್ ಆಗಿತ್ತು. ಈ ವಿಚಾರವಾಗಿ ಪವರ್ ಟಿವಿ ವರದಿಯನ್ನು ಕೂಡ ಮಾಡಿತ್ತು. ಸದ್ಯಕ್ಕೆ ಸಚಿವರು ಕೂಡ ಭೇಟಿ ನೀಡಿದ ಬಳಿಕ ಈಗ ಭೂತನಾಳ ಕೆರೆಗೆ ನೀರು ಬಿಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾನು ಹಿಂಭಾಗದಲ್ಲಿ ನೀವು ನೋಡ್ಬೋದು, ವಯಾಡಕ್ಟ್ ಮೂಲಕ ಏನು ತಿಡುಗುಂದಿ ವಯಾಡಕ್ಟ್ ಇದೆ, ಈ ವಯಾಡಕ್ಟ್ ಮೂಲಕ ಈಗ ಭೂತನಾಳ ಕೆರೆಗೆ ನೀರು ಬಿಡಿಸುವಂಥ ಕೆಲಸಕ್ಕೆ ಸಚಿವರಾದಂಥ MB ಪಾಟೀಲ್ ಅವರು ಮುಂದಾಗಿರುವಂಥದ್ದು. ವಿಜಯಪುರ ನಗರದ ಭೂತನಾಳ ಕೆರೆಯಿಂದ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಟ್ಟು 35 ವಾರ್ಡ್ಗಳ ಪೈಕಿ 5 ವಾರ್ಡ್ಗಳು ಸಂಪೂರ್ಣವಾಗಿ ಭೂತನಾಳ ಕೆರೆಯ ನೀರನ್ನೇ ಅವಲಂಬಿಸಿ ಜನರಿಗೆ ಕುಡಿಲಿಕ್ಕೆ ನೀರೇ ಪ್ರಮುಖ ಮೂಲವೇ ಭೂತನಾಳ ಕೆರೆಯಾಗಿತ್ತು. ಈ ವಿಚಾರವಾಗಿ ಭೂತನಾಳ ಕೆರೆ ನೀರು ಸರಬರಾಜು ಮಾಡುವಂಥದ್ದು ಸಂಪೂರ್ಣವಾಗಿ ಬಂದಾದ ಕುರಿತು ಪವರ್ ಟಿವಿ ವಿಸ್ತೃತವಾದಂಥ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಜೊತೆಗೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಅವರು ಸ್ವತಃ ಕಳೆದ 3-4 ದಿನಗಳ ಹಿಂದಷ್ಟೇ ಭೂತನಾಳ ಕೆರೆಗೂ ಕೂಡ ಭೇಟಿ ನೀಡಿ ಅಲ್ಲಿನ ನೀರಿನ ಪ್ರಮಾಣವನ್ನು ಕೂಡ ವೀಕ್ಷಣೆ ಮಾಡಿದರು. ಜೊತೆಗೆ ವಯಾಡಕ್ಟ್ ಸ್ಥಳಕ್ಕೆ ಕೂಡ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ವಯಾಡಕ್ಟ್ ಅಂತಂದರೆ ಇದನ್ನು ಕೆನಲ್ಗಳಿಗೆ ಈಗಾಗಲೇ 10 ದಿನಗಳ ಕಾಲ ನೀರನ್ನು ಬಿಟ್ಟಿದ್ದಾರೆ ವಯಾಡಕ್ಟ್ ಮೂಲಕ. ಇಂತಹ ವಯಾಡಕ್ಟನ್ನು ಒಡೆದು ಆ ವಯಾಡಕ್ಟ್ ಮೂಲಕ ಭೂತನಾಳ ಕೆರೆಗೆ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅಂದರೆ ವಿಜಯಪುರ ನಗರದ 5 ವಾರ್ಡಿನ ಜನರಿಗೆ ಕುಡಿಲಿಕ್ಕೆ ನೀರೇ ಇರದಂಥ ಪರಿಸ್ಥಿತಿ ನಿರ್ಮಾಣವಾದಂಥ ಪ್ರಯುಕ್ತವಾಗಿ ಅನಿವಾರ್ಯವಾಗಿ ಅವರಿಗೆ ಏನಾದರೂ ನೀರಿನ ವ್ಯವಸ್ಥೆ ಮಾಡಬೇಕು ಎಂಬುದನ್ನು ಮನಗಂಡಂಥ ಸಚಿವರಾದಂಥ MB ಪಾಟೀಲ್ ಅವರು ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಪ್ರಮುಖ ಜಲಮಂಡಳಿ ಹಾಗೂ ಮಹಾನಗರ ಪಾಲಿಕೆಯವರು ಇದನ್ನು ಮುತುವರ್ಜಿ ವಹಿಸಿ ಈ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮಹಾನಗರ ಪಾಲಿಕೆ ಆಯುಕ್ತರಂಥ ಬದ್ರುದ್ದೀನ್ ಸೌದಾರ್ ಅವರು ಸಹಿತ ಸ್ಥಳದಲ್ಲಿ ಇರುವಂಥದ್ದು. ಜೊತೆಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸದ್ಯಕ್ಕೆ ಈ ಕಾಮಗಾರಿಯನ್ನು ಆರಂಭಿಸಿದರೆ ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಹಣದ ಅವಶ್ಯಕತೆ ಬೀಳಬಹುದು ಎಂಬ ಮಾತನ್ನು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಬತ್ತಿ ಹೋದ ಭೂತನಾಳ ಕೆರೆ ಎಂಬ ವಿಚಾರವಾಗಿ ಪವರ್ ಟಿವಿ ವರದಿಯನ್ನು ಕೂಡ ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಭೂತನಾಳ ಕೆರೆಗೆ ನೀರನ್ನು ಬಿಟ್ಟಿದ್ದಾರೆ. ಈ ವಯಾಡಕ್ಟ್ ಮೂಲಕ ಸದ್ಯಕ್ಕೆ ಈ ವಯಾಡಕ್ಟ್ ಮೂಲಕ ನೀರನ್ನು ಬಿಟ್ಟಿರುವಂಥದ್ದು ಇದು ವಿಜಯಪುರ ನಗರದ 5 ವಾರ್ಡಿನ ಜನರಿಗೆ ಇದರ ಸದುಪಯೋಗ ಆಗುತ್ತೆ. ಜೊತೆಗೆ ಒಟ್ಟು 2 ತಿಂಗಳಿಗೆ ಆಗುವಷ್ಟು ನೀರನ್ನು ಭೂತನಾಳ ಕೆರೆಗೆ ಈಗಾಗಲೇ ಪಾಲಿಕೆ ಅಧಿಕಾರಿಗಳ ಜೊತೆಗೆ ನೀರು ಸರಬರಾಜು ಮಂಡಳಿಯವರು ಬಿಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ 2 ತಿಂಗಳ ಮಟ್ಟಿಗೆ ಆದರೂ ಸದ್ಯಕ್ಕೆ ಜನರಿಗೆ ನೀರಿನ ಅನುಕೂಲ ಆಗಬೇಕು, ಆ ಮಟ್ಟಿಗೆ ಈಗ ನಾವು ಸದ್ಯಕ್ಕೆ ತುಂಬುತ್ತೀವಿ ಎಂಬ ಮಾತನ್ನು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿಜಯಪುರ ನಗರದ 5 ವಾರ್ಡಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ, ನೀರೇ ಸರಬರಾಜು ಆಗ್ತಾ ಇಲ್ಲ ಭೂತನಾಳ ಕೆರೆಯಲ್ಲಿ ಎಂಬ ವಿಚಾರವಾಗಿ ಪವರ್ ಟಿವಿ ವರದಿ ಬೆನ್ನಲ್ಲೇ ಈಗ ನೀರು ಬಿಟ್ಟಿರುವಂಥದ್ದು ಇದು ಮತ್ತೊಂದು ಪವರ್ ಟಿವಿಯ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮ್ಯಾನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನೀಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.